ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಗಾನಶ್ರೀ. ನಮ್ಮ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಏನೂ ಕಮ್ಮಿ ಇಲ್ಲ. ಇಡೀ ಬೆಂಗಳೂರಿನ ಸಮಸ್ಯೆ ಒಂದೇ ಕಡೆಯಾದರೆ ಪೂರ್ವ ಪಾಲಿಕೆ ವ್ಯಾಪ್ತಿಗೆ ಬರುವ ಮಹದೇವಪುರ ಕ್ಷೇತ್ರದ ವರ್ತೂರು ಭಾಗದ ಪರಿಸ್ಥಿತಿಯೇ ಬೇರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಿಕಾ ಮಾಡಿರುವ ವಾಕ್ಥ್ರೂ ಇಲ್ಲಿದೆ ನೋಡಿ. ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಸೊ ನಾವಿವತ್ತು ವರ್ತೂರು ಭಾಗದ ಆಲ್ಭಾವಿ ರೋಡಿನ ಮುಂದೆ ಇದ್ದೀವಿ. ಯಾಕಪ್ಪ ಅಂತ ಅಂದರೆ ಆಲ್ಮೋಸ್ಟ್ ನೀವು ನಮ್ಮ ಒಂದು ವಿಡಿಯೋದಲ್ಲಿ ನೋಡಿರ್ಬೋದು, ರೋಡ್ ಸಮಸ್ಯೆ ವಿಡಿಯೋಗಳೇ ಅತಿ ಹೆಚ್ಚಾಗಿ ಮಾಡ್ತಾ ಇದ್ವಿ. ಯಾಕಂದರೆ ಬೆಂಗಳೂರು ಅನ್ನೋದು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ. ಆ ಒಂದು ಸಿಲಿಕಾನ್ ಸಿಟಿಯ ಕರಾಳ ಮುಖ ಏನಂದರೆ ಒಂದು ರಸ್ತೆನೂ ಕೂಡ ಸರಿಯಾಗಿಲ್ಲ. ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿಯಾಗಿ ಸಮಸ್ಯೆ ಇದೆ. ಅಂದರೆ ನಾವು ಯಾಕೆ ಪರ್ಟಿಕ್ಯುಲರ್ ಆಗಿ ರೋಡ್ ಸಮಸ್ಯೆ ಮಾಡ್ತಾ ಇದ್ದೀವಿ ಅಂದರೆ, ಒಂದು ರೋಡಲ್ಲಿ ಮಾಡಿದಾಗ ಮತ್ತೆ ಬೇರೆ ಏರಿಯಾದವರು ಕರ್ಸ್ಕೊತಾರೆ ನಮ್ಮನ್ನು. ಈ ರೋಡ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಬನ್ನಿ, ಇದನ್ನು ಸ್ವಲ್ಪ ನಾವು ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಮುಖಾಂತರನಾದರೂ ಈ ಒಂದು ರಸ್ತೆ ಸರಿ ಆಗಲಿ ಅನ್ನೋದು ಉದ್ದೇಶದಿಂದ ಎಷ್ಟೋ ಜನ ನಮಗೆ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ಈಗ ನಾನು ತೋರಿಸ್ತಾ ಹೋಗ್ತೀನಿ. ಈ ಒಂದು ರಸ್ತೆ ಒಂದು ಆಲ್ಭಾವಿ ರಸ್ತೆಯ ಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಗುಂಡಿಗಳು ಇದ್ದಾವೆ ಅಂತಂದು. ರಸ್ತೆ ಎಲ್ಲ ಈ ಒಂದು ಭಾಗದಲ್ಲಿ ಆಲ್ಮೋಸ್ಟ್ ಈ ಒಂದು ರೋಡಿನಲ್ಲಿ ಇಂಟರ್ನ್ಯಾಷನಲ್ ಕಾಲೇಜ್ ಸ್ಕೂಲ್ ಮಕ್ಕಳು ಸಹ ಒಂದು ಬಸ್ ಓಡಾಡ್ತವೆ. ಒಂದೇ ಬಾರಿನೇ ಎರಡೆರಡು ಬಸ್ಗಳು ಓಡಾಡ್ತಿರುವಂಥದ್ದು. ಸೊ ಈಗ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ. ಆದರೆ ಸಂಜೆ ಸಮಯದಲ್ಲಾಗಿರ್ಬೋದು, ಬೆಳಗಿನ ಒಂದು ಸಮಯದಲ್ಲಿ ಈ ಒಂದು ಭಾಗದಲ್ಲಿ ತುಂಬಾ ರಶ್, ಈ ಒಂದು ರೋಡಿನಲ್ಲಿ ಪರ್ಟಿಕ್ಯುಲರ್ ಈ ಒಂದು ರೋಡ್ನಲ್ಲಿ ತುಂಬಾ ರಶ್ ಆಗುವಂಥದ್ದು. ಈಗ ನೋಡ್ತಾ ಇರ್ಬೋದು ಈ ಥರ ಗುಂಡಿಗಳಿದ್ರೆ ಈಗ ಹಲವಾರು ಬಾರಿ ತುಂಬಾ ಅಪಘಾತಗಳು ಆಗಿದ್ದಾವೆ ಅಂತ ಕೂಡ ಹೇಳಿರುವಂಥದ್ದು. ಇನ್ನು ನಮ್ಮ ಜೊತೆಗೆ ಒಬ್ಬರು ಇದೇ ಒಂದು ಗುಂಡಿಗೆ ಬಿದ್ದು ಕಾಲು ಮುರ್ಕೊಂಡು ಈಗ ಹುಷಾರಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಇದು ಏನು ಸಮಸ್ಯೆ ಆಗಿದೆ, ಎಷ್ಟು ದಿನದಿಂದ ಏನು ಅಂತ? ನಮಸ್ಕಾರ. ಇದು ವರ್ತೂರಲ್ಲಿರೋ ಆಲ್ಭಾವಿ ರೋಡು ಸಮಸ್ಯೆ ಇದು. ಅಂದರೆ ನಾನು ಇದರಲ್ಲಿ ಆಗಲೇ ಒಂದು 4-5 ತಿಂಗಳಾಯಿತು. 2 ಸರಿ ಒಂದೇ ಜಾಗದಲ್ಲೇ ಬಿದ್ದಿದ್ದೀನಿ. 2 ಸರಿ ಬಿದ್ದು, 1 ಸರಿ ಆಗಲೇ ನನಗೆ ಮೆನಿಸ್ಕ್ಯೂಸ್ ಡ್ಯಾಮೇಜು ಆಗಿದೆ. ನನಗಾಗಿರೋ ಥರ ಬೇರೆ ಯಾರಿಗೂ ಆಗಬಾರ್ದು. ಅವ್ರ ಸ್ಕೂಲ್ ಮಕ್ಕಳೆಲ್ಲ ಓಡಾಡೋ ರೋಡ್ ಇದು. ಸ್ವಲ್ಪ ಸರಿ ಮಾಡಿ BBMP ಅವರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಇದು ಒಂದೇ ಅಲ್ಲ, ವರ್ತೂರಲ್ಲಿ ಹಲವಾರಿದೆ. ತೋರಿಸು ಅಂದರೆ ಬೇಕಾದ್ರೆ ತೋರಿಸ್ತೀವಿ. ಅಲ್ಲಿಂದನೇ ಬಂದಿದ್ದು, ಆಫೀಸಿಂದ ಬಂದು ವರ್ತೂರು ರಸ್ತೆನೇ ಇಂದಾನೆ ಬಂದಿದ್ದು. ಎಲ್ಲ ಆಲ್ಮೋಸ್ಟ್ ಎಲ್ಲ ರೋಡ್ಗಳು ಇದೇ ಥರನೇ ಹದಗೆಟ್ಟಿರುವಂಥದ್ದು. ಇನ್ನೂ 2 ವರ್ಷ ಕೂಡ ಆಗಿಲ್ಲ ತಾರ್ ಹಾಕಿದ್ರು. ಮುಂಚೆ ತಾರ್ ಹಾಕಿರೋ ತಾರು ಮಳೆ ಬಂದು ಈ ಥರ ಕಿತ್ತೋಗಿದೆ. ಅಲ್ಲ, ತಾರ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು 5 ವರ್ಷ ಆದರೂ ಬರೋ ಥರ ಹಾಕಬೇಕಲ್ವಾ? ಸಿಲಿಕಾನ್ ಸಿಟಿ ಅಂತ ಏನಕ್ಕೆ ಹೇಳ್ತೀವಳೆ? ನಮ್ಮ ಟ್ಯಾಕ್ಸ್ ಎಲ್ಲ ಎಲ್ಲಿ ಹೋಗ್ತಾ ಇದೆ? ಈಗ ನಾನು ಬಿದ್ದಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬೇರೆಯವ್ರು ಬೀಳೋದು ಬೇಡ. ಮಳೆ ಬಂದರೆ ಇಲ್ಲೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಅಲ್ಲಿ ಹಳ್ಳ ಎಲ್ಲಿದೆ, ದಿಣ್ಣೆ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ. 2 ವೀಲರ್ಸ್ ಅವರು ಪಾಪ ತುಂಬ ಒದ್ದಾಡ್ತಾರೆ. ನಾನು ಒದ್ದಾಡಿದ್ದೀನಿ, ಅದಕ್ಕೆ ಹೇಳಬೇಕು. ಅಧಿಕಾರಿಗಳು ಏನಾದ್ರು ಕಂಪ್ಲೇಂಟ್ ಏನಾದ್ರು ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಸುತ್ತಮುತ್ತ ಯಾರಿಗಾದ್ರು ತುಂಬ ಸರಿ ಹೇಳಿದ್ದೀವಿ. ಕೇರ್ಪುರಮಲ್ಲಿ ಹೇಳಿದ್ದೀವಿ. ಬಟ್ ಏನೋ ಆಕ್ಷನ್ ತಗೊಂಡಿಲ್ಲ. 2 ವರ್ಷದಿಂದ ಇದೇ ತರನೇ ಗುಂಡಿ ಬಿದ್ದು ಹಿಂಗೆ ಆಗಿರೋದು. ಸೊ ಇದು ಕೇವಲ ಜಸ್ಟ್ ಈ ಒಂದು ಭಾಗದಲ್ಲಿ ಎಲ್ಲ ನೋಡ್ತಾ ಇರ್ಬೋದು. ಈಗ ಮಳೆ ಕೂಡ ಬರ್ತಾ ಇದೆ. ಈಗ ನೋಡ್ತಾ ಇದ್ದೀವಿ ಮಕ್ಕಳನ್ನ ಕರ್ಕೊಂಡು ಸ್ಕೂಟಿಲಿ ಹೋಗ್ತಾ ಇದ್ದಾರೆ. ಆ ಪೋಷಕರು ಕೂಡ ಅದು ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ. ಎಸ್, ನಾವೀಗ ಆಗಲೇ ಒಂದು ಸ್ಥಳನ ತೋರಿಸಿದ್ವಿ ಯಾವ ರೀತಿ ಆಗಿದೆ ಅಂತಂದ್ರೆ. ರೋಡು ಗುಂಡಿಗಳ ಒಂದು ರೋಡ್ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ರೋಡ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸೊ ಈಗ ಮತ್ತೆ ನಾವು ವರ್ತೂರು ಭಾಗದಲ್ಲಿರುವಂತಹ ಮುತ್ಸಂದ್ರ ರೋಡ್ ಮೇನ್ ರೋಡ್ಗೆ ಬಂದಿದ್ದೀವಿ. ಈ ಕಡೆ ಹೋದರೆ ವರ್ತೂರು, ಈ ಕಡೆ ಹೋದರೆ ಮುತ್ಸಂದ್ರ. ಸೊ ಈಗ ನೋಡ್ತಾ ಇರ್ಬೋದು ರೋಡ್ ಯಾವ ರೀತಿ ಹಾಳಾಗಿದೆ ಅಂತಂದು. ಇಲ್ಲಿ ಮೇನ್ ವರ್ತೂರಿಗೆ ಹೋಗುವಂತಹ ಒಂದು ಲಾರಿ ಆಗಿರ್ಬೋದು, ಬಸ್ ಆಗಿರ್ಬೋದು, ಇದೇ ಮೇನ್ ರೋಡಲ್ಲಿ ಓಡಾಡ್ತವೆ. ಈಗ ನೋಡ್ತಾ ಇರೋ ಕಾರ್ ಕೂಡ ಓಡಾಡ್ತಾ ಇದೆ. ನೋಡಿದರೆ ಅಂಶ ಅಂತ ಅನಿಸುತ್ತೆ, ಬಟ್ ಅದು ಅಂಶ ಅಲ್ಲ. ಮೇನ್ ಯಾವ ರೀತಿ ಒಂಥರ ಗುಂಡಿ ಬಿದ್ದಿರೋವಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹೊಸ್ದಾಗಿ ಬಂದಿರೋರು ಸಹ ಇರ್ತಾರೆ. ಆ ಸಮಯದಲ್ಲಿ ಸ್ಪೀಡಾಗಿ ಬಂದು ಅವ್ರಿಗೆ ಡ್ಯಾಮೇಜ್ ಕೂಡ ಆಗ್ಬೋದು, ಸ್ಪಾಟ್ ಔಟ್ ಕೂಡ ಆಗ್ಬೋದು. ಎಷ್ಟೋ ಜನಕ್ಕೆ ಈ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಕೂಡ ಆಗಿರುವಂಥದ್ದು. ಸೊ ಈಗ ನೋಡ್ತಾ ಇರ್ಬೋದು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅನ್ನೋದೇ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ BJPನೂ ಇದೆ, ಕಾಂಗ್ರೆಸ್ ಕೂಡ ಒಂದು 2 ಪಕ್ಷಗಳು ಇದ್ದಾವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಯಾವ ಪಕ್ಷ ಯಾರು ಅಧಿಕಾರ ವಹಿಸ್ಕೊಂಡಿದ್ದೀರೋ, ಯಾರಿಗೆ ಒಂದು ಕಾರ್ಪೊರೇಟರ್ ಆಗಿರ್ಬೋದು ಅಥವಾ MLA MP ಯಾರಾಗಿದ್ದಾರೋ ಅವರೇ ನೀವೇನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ಏನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದರೆ ಈ ಒಂದು ಬೆಂಗಳೂರು ಇಲ್ಲ, ಈ ವರ್ತೂರು ಭಾಗದಲ್ಲಿ ನಾವೀಗ ಒಂದು ಆಫೀಸಿಂದ ಈ ಒಂದು ರೂಟ್ಗೆ ಬರಬೇಕು ಅಂದರೆ ವರ್ತೂರು ಭಾಗದಿಂದನೇ ಬರಬೇಕಾಗುತ್ತೆ. ಸೊ ಎಲ್ಲೇ ನೋಡಿದ್ರು ಬರೀ ಗುಂಡಿಗಳೇ ಇದ್ದಾವೆ, ಒಂದು ರೋಡು ಸಹ ನೆಟ್ಟಗಿಲ್ಲ. ಈಗಂದರೆ ಜನಸಾಮಾನ್ಯರು ಯಾವ ರೀತಿಯಾಗಿ ಓಡಾಡಬೇಕು ನೋಡಿ. ಈಗ ಲಾರಿ ಯಾವ ರೀತಿಯಾಗಿದೆ, ಲಾರಿ ಓಡಾಡ್ತಾ ಇದೆ, ಸ್ಕೂಟಿಗಳು ಓಡಾಡ್ತಾ ಇದ್ದಾವೆ, ಶಾಲಾ ಬಸ್ಗಳು ಓಡಾಡ್ತವೆ. ಈಗ ನೋಡಿ ಶಾಲಾ ಸ್ಕೂಲ್ ಬಸ್ ಆಗಿರ್ಬೋದು, ಕಾಲೇಜ್ ಬಸ್ ಯಾವ ರೀತಿಯಾಗಿ ಓಡಾಡ್ತಿದೆ. ಸೊ ಈ ಒಂದು ಜಾಗಕ್ಕೆ ಬಂದರೆ ನಿಧಾನವಾಗಿ ಬರ್ತಾರೆ. ಈಗ ಅದು ಅಲ್ಲದೆ BMTC ಬಸ್ಸು
ಕೇವಲ ಈ ಒಂದು ಭಾಗದಲ್ಲಿ ಇದೊಂದು ಸಮಸ್ಯೆ ಅಲ್ಲ, ಹಲವಾರು ಕಡೆ ಈ ಒಂದು ರೋಡ್ ಸಮಸ್ಯೆ ಅಂತ ಹೇಳ್ತಿರೋದು. ದಿನನಿತ್ಯ ಓಡಾಡುವಂತಹ ಜನರಿಗೆ ಇದು ಒಂಥರ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಈಗ ರಾಜಕಾರಣಿಗಳು ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳು ಏನು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರ ಅನ್ನೋದು ನಾನು ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಥರ ಎಲ್ಲ ನೀವೇನೋ ಒಂದು ದೊಡ್ಡ ಒಂದು ಕೆಲಸ ಉದ್ಯೋಗವನ್ನು ಪಡೆದುಕೊಂಡು ಆರಾಮಾಗಿ ನೀವು ಒಂದು ಸರ್ಕಾರಿ ಹುದ್ದೆನ ಪಡ್ಕೊಂಡು ಸರ್ಕಾರದಲ್ಲಿ ಇರ್ತೀರ. ಆದರೆ ಜನಸಾಮಾನ್ಯರು ಈ ರೀತಿಯಾದಂತಹ ಸಮಸ್ಯೆನ ಫೇಸ್ ಮಾಡಬೇಕಾಗುತ್ತೆ. ನೀವು ನಿಜವಾಗ್ಲೂ ನೀವು ಅಧಿಕಾರಿಗಳ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಈಗ ನೋಡಿ, ಈಗ ಸಡನ್ನಾಗಿ ನೋಡಿ, ಈಗ ವಿಜುವಲ್ಸ್ ಈಗ ಜಸ್ಟ್ ಮಿಸ್ ಆಗ್ತಾ ಇತ್ತು ಆಕ್ಸಿಡೆಂಟ್. ಅಂದರೆ ಬೈಕ್ನ ಕಾರಿಗೆ ಗುದ್ದುತ್ತಾ ಇದ್ದ, ಅವನಿಗೆ ಗೊತ್ತೇ ಇಲ್ಲ ಅನಿಸುತ್ತೆ ಅವನಿಗೆ ಅಲ್ಲಿ ಹಂಸಿದೆ ಅನ್ನೋದು. ಸೊ ಈಗ ಕೇವಲ ಈ ಒಂದು ಭಾಗದಲ್ಲಿ ಯಾಕೆ ಈ ಥರ ಸಮಸ್ಯೆಗಳಾಗ್ತಿದೆ, ಏನು ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, PWD ಅವರಾಗಿರ್ಬೋದು, ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿರ್ಬೋದು, ಈ ಒಂದು ಸಾರಿಗೆ ಸಚಿವರಾಗಿ ಏನು ಮಾಡ್ತಾ ಇದ್ದೀರಾ ನೀವು? ಕೇವಲ ಈ ಥರದ ಸಮಸ್ಯೆಗಳಾದರೆ ಜನರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಇದು ಒಂದು ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನೀರಿನ ಸಮಸ್ಯೆ, ಎಲ್ಲ ಸಮಸ್ಯೆಗಳೇ ಸಾಗರದಲ್ಲಿ ಮುಳುಗೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಯಾವಾಗ ನೀವು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀರಾ ಅನ್ನೋದೇ ಒಂದು ಪ್ರಶ್ನೆ. ಈಗ ನಮ್ಮ ಜೊತೆಗೆ ಈ ಒಂದು ಭಾಗದಲ್ಲಿರುವಂಥ ಒಬ್ಬರು ಅಂಕಲ್ ಇದ್ದಾರೆ, ಬರೀ ಸರ್ ಅವ್ರನ್ನೇ ಮಾತು. ಸರ್, ಈ ಒಂದು ರೋಡ್ ಸಮಸ್ಯೆ ಈ ಥರ ಇದೆ, ಏನು ಅನಿಸುತ್ತೆ ನಿಮಗೆ ಇದು ನೋಡಿದೆ? ಎಷ್ಟು ಈಗ ನಮ್ಮ ಮುಂದೆ ಒಂದು ಜಸ್ಟ್ ಮಿಸ್ ಆಕ್ಸಿಡೆಂಟ್ ಆಗ್ತಾ ಇತ್ತು. ಸೊ ಏನು ಹೇಳ್ತೀರಾ? ಆಲ್ರೆಡಿ ಒಂದು 3-4 ಜನ ಬಿದ್ದಿದ್ದಾರೆ, ಒಂದು 2-3 ಸಲ ಆಕ್ಸಿಡೆಂಟ್ ಕೂಡ ಆಗಿದೆ ಇಲ್ಲಿ. ಆಮೇಲೆ ಇಲ್ಲೇನಾಗಿದೆ, ಒಳ್ಳೆ ಇದು ಲೈನು ಈ ಅಜ್ಜಿಗಂಡೇಳು ಬೆಳಗೇರಿಯಿಂದ ಈ ರೋಡಲ್ಲಿ ಒಂದು ಲೈನ್ ಹೊಡೆದಿದ್ದಾರೆ, ಕೆ ಬಿದು ಅವರು ಅಲ್ಲೆಲ್ಲ ಅಗದ್ಬಿಟ್ಟು ಹಳ್ಳಗಳಿಗೆ ಬಿಟ್ಬಿಟ್ಟಿದ್ದಾರೆ. ಜಿಲ್ಲೆ ಹಾಕ್ತಾರೆ, ಇಲ್ಲಾಂದ್ರೆ ಹಂಗೆ ಬಿಟ್ಬಿಟ್ಟು ನಾವು ಒಂದು 2-3 ಸರಿ ನಾವು ಕೇಳಿದ್ರು ಅವ್ರನ್ನ, ಏನು ರೀ ಜನಗಳಲ್ಲಿ ಬೀಳ್ತಾ ಇದ್ದಾರೆ, ಆಯ್ತಾ ರೋಡೆಲ್ಲ ಈ ಥರ ಕಿತ್ತೋಗಿದೆ, ಅದಕ್ಕೆ ಕಾಂಕ್ರೀಟ್ ಇಲ್ಲಾಂದರೆ ಇದನ್ನು ಟಾರನ್ನು ಹಾಕೋಕ್ಕಾಗಿಲ್ಲ ಅಂದ್ರೆ, ಸರ್ ಆಗ ಸರ್ ಹಾಕ್ತೀರಿ ಈಗ ಆತನ ಹೇಳ್ಕೊಂಡು ಸುಮಾರು ಜನ ಬೀಳ್ತಾ ಇರ್ತಾರೆ ಮೇಡಮ್. ಹೇಳಿದ್ರು ನಾವು ಕೇಳಿದರೆ ಏನು ರೀ ಈ ಥರ ಕಾಂಟ್ರಾಕ್ಟ್ ಈ ಥರ ಯಾರು ನಿಮ್ಗೆ ಈ ಥರ ಕೆಲಸ ಮಾಡೋಕೆ ಹೇಳ್ಬೇಕು, ಹಿಂಗೆ ಜನಗಳಿಗೆ ತೊಂದರೆ ಕೊಡ್ತೀರಲ್ರಿ ಮೈನ್ ರೋಡಲ್ಲೇ ಸುಮಾರು ಜನ ಬಿದ್ದು ಕೇಳಿದ್ರೆ, ಆಯ್ತು ಸರ್ ಮಾಡಿಸ್ತೀನಿ ಅಂತ ಮುಂಚೆ ರೋಡ್ ಚೆನ್ನಾಗಿತ್ತು. ಹೌದು ಮೇಡಮ್, ಸರಿ ಮಾಡಿಲ್ಲ ಮೇಡಮ್. ಅದು ಒಳಗೆ ಇದು ಎಲೆಕ್ಟ್ರಿಕ್ ಲೈನ್ ಏನು ಹಾಕಿದ್ದಾರೆ ಇಲ್ಲಿಗೆ, ಇದ್ರವರೆಗೂ ಹೋಗ್ತದೆ, ಅಜ್ಜಿಗಂಡೇಳವರೆಗೂ ಹೋಗ್ತದೆ. ಇದು ಅವ್ರು ಅಗಿದ್ಬಿಟ್ಟು ಬಿಟ್ಬಿಟ್ಟಿರೋದು ಮೇಡಮ್. ಮೊದಲು ಚೆನ್ನಾಗಿತ್ತು. ಏನು ಹೇಳ್ತೀರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಿರ್ಬೋದು, ರಾಜಕಾರಣಿಗಳಿಗೆ ಏನು ಹೇಳ್ತೀರಾ ಇದಕ್ಕೆಲ್ಲ? ಮೇಡಮ್, ಇದನ್ನು ಕೂಡಲೇ ಇದನ್ನು ರಾಜಕಾರಣಿಗಳು ಇದನ್ನು ಪರಿಗಣಿಸಬೇಕು, ಇದ್ರ ಬಗ್ಗೆ ಕ್ರಮ ತಗೊಬೇಕು ಕೂಡಲೇ. ಇದು ಇವಾಗ ಎಷ್ಟು ಜನಕ್ಕೆ ಎಷ್ಟು ನಾವು ಮೊನ್ನೆ ಒಬ್ಬನ ಟ್ಯಾಕ್ಟ್ರ್ ಕೆಳಗೆ ಒಬ್ಬರು ಬಿದ್ದೋಗ್ಬಿಟ್ಟಿದ್ದೆ ಇದ್ರಿಗೋಸ್ಕರಾಗಿ. ಹೆಣ್ಣು ಒಂದು ಗಂಡ ಹೆಂಡ್ತಿಬ್ರು ಅಥವಾ ನಾವೇ ಹೇಳಿದ್ದು ನಾಳೆ ಸೈಡಲ್ಲಿ ಹಾಕಿದ್ರು ಪಾಪ ಅವ್ರಿಗೆ, ಆ ಥರ ತೊಂದರೆ ಆಗಿತ್ತು. ನೋಡಿದ್ರಲ್ಲ ಸರ್ ಮಾತಿದಾಗಿತ್ತು. ಹಿಂದೆ ಈ ಒಂದು ರಸ್ತೆ ತುಂಬಾ ಚೆನ್ನಾಗಿತ್ತು, ಆದರೆ KB ಅವರು ಒಂದು ಲೈನ್ ಹಾಕಬೇಕು ಅಂತ ಸಂದರ್ಭದಲ್ಲಿ ಈ ಒಂದು ರೋಡ್ನ ಅಗ್ದಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಅಗ್ದಿರೋ ರೋಡ್ನ ಸರಿ ಮಾಡಿಲ್ಲ. ಈಗ ನಾವು ಮತ್ತೊಂದು ಭಾಗದಲ್ಲಿದ್ದೀವಿ, ಅದೆಲ್ಲಿ ಅಂತ ಅಂದರೆ ವರ್ತೂರು ಆರ್ಚ್ ಮುಂಭಾಗದಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಈ ಒಂದು ರಸ್ತೆ ವೈಟ್ ಫೀಲ್ಡ್ಗೆ ಹೋಗೋವಂತಹ ಅಲ್ಲಿಂದ ಬರುವಂತಹ ಜಾಗ ಆಗಿರ್ಬೋದು, ಅಥವಾ ಒಂದು ಮುತ್ಸಂದ್ರ ಒಂದು ಭಾಗಕ್ಕೆ ಹೋಗೋದಾಗಿರ್ಬೋದು. ಆ ರೂಟ್ ನೋಡ್ತಾ ಇದ್ದರೆ ನಿಮಗೆ ಅನಿಸುತ್ತಾ? ನೋಡಿ, ಒಂದು ರೋಡ್ ಯಾವ ರೀತಿ, ಒಂದು ರಸ್ತೆ ಆಗಿರ್ಬೋದು, ಲೆಫ್ಟ್ಗಾಗಿರ್ಬೋದು, ರೈಟ್ಗಾಗಿರ್ಬೋದು, ಅಥವಾ ಈ ಒಂದು ಭಾಗದಲ್ಲಿ ಒಂದು ರಸ್ತೆನಾದರೂ ಸರಿಯಾಗಿದೆನಾ ಅಂತ. ಇಲ್ಲಿರುವಂತಹ MLA ಆದಂತಹ ಮಹದೇವಪುರ ಕ್ಷೇತ್ರದ MLA ಯಾರಾಗಿದ್ದೀರೋ ದಯವಿಟ್ಟು ಇದಕ್ಕೆ ಸ್ವಲ್ಪ ಗಮನ ಹರಿಸಿ, ನಿಮ್ಮ ಒಂದು ಕ್ಷೇತ್ರ ಆಗಿರೋದ್ರಿಂದ ದಯವಿಟ್ಟು ಈ ಒಂದು ಭಾಗವನ್ನು ಮೊದಲು ಸರಿ ಮಾಡಿಸುವಂತಹ ಕೆಲಸನ ನೀವು ಮಾಡಬೇಕು. ಯಾಕಪ್ಪ ಅಂದರೆ ನೋಡ್ತಾ ಇರ್ಬೋದು, ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತವೆ. ಕೇವಲ ಬೈಕು ಆಗಿರ್ಬೋದು, ಕಾರ್ ಆಗಿರ್ಬೋದು ಅಷ್ಟೇ ಅಲ್ಲ, ಹಲವಾರು ರೀತಿಯಾದ ಶಾಲಾ ವಾಹನದಿಂದ ಹಿಡಿದು BMTC ಬಸ್ ಆಗಿರ್ಬೋದು, KSRTC ಬಸ್, ಹಲವು ರೀತಿಯ ಒಂದು ವಾಹನಗಳು ಓಡಾಡ್ತಿದ್ದಾವೆ. ಸೊ ನೀವು ಅಧಿಕಾರಿಗಳಾಗಿ ಸರ್ಕಾರಿ ಉದ್ಯೋಗವನ್ನು ಪಡ್ಕೊಂಡು ಸರ್ಕಾರಿ ಜಾಗದಲ್ಲಿ ಕೂತ್ಕೊಂಡು ಏನು ಕಣ್ಮುಚ್ಚಿ ಕೂತಿದ್ದೀರಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ನೋಡಿ, ಮಹದೇವಪುರ ಕ್ಷೇತ್ರದ ಒಂದು ಸುತ್ತಮುತ್ತ ಒಂದು ಎಲ್ಲ ಭಾಗದಲ್ಲೂ ಇದೇ ರೀತಿಯಾದಂತಹ ಒಂದು ರೋಡ್ ಸಮಸ್ಯೆ ಎದುರಾಗಿದ್ದರೆ ನಾಳೆ ಜನ ಹೆಂಗೆ ರೋಡ್ ಮೇಲೆ ಓಡಾಡಬೇಕಾ, ಅಥವಾ ಗುಂಡಿಗಳೇ ಆಗೋಗಿದೆ ಇಲ್ಲಿ. ಇನ್ನೇನು ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಆಲ್ಮೋಸ್ಟ್ ಈಗ 90% ಆಲ್ರೆಡಿ ಎಲ್ಲ ರೋಡ್ ಅಂತಲೇ ಅನ್ನಿಸ್ತಾ ಇಲ್ಲ, ಎಲ್ಲ ಗುಂಡಿಗಳು ರಸ್ತೆನೇ ಆಗೋಗಿಟ್ಟಿದೆ. ಯಾರು ಕೂಡ ರಸ್ತೆ ಅಂತ ಅನ್ನೋದೇ ಇಲ್ಲ, ಗುಂಡಿಗಳಲ್ಲೇ ಓಡಾಡ್ತಿರುವಂತಹ ವಾಹನಗಳು ಅಂತಲೇ ಹೇಳ್ಬೋದು. ಸೊ ಎಲ್ಲ ಅಧಿಕಾರಿಗಳನ್ನ ಕಣ್ಮುಚ್ಚಿ ಕೂತಿದ್ದೀರಾ ಅಂತಂದು. ಎಲ್ಲ ಒಂದು ಬೆಂಗಳೂರು ಅಂತಂದರೆ ಏನು ರೀ, ಎಲ್ಲೆಲ್ಲ ಯಾವುದ್ಯಾವುದೋ ಒಂದು ಭಾಗದಿಂದ ಈ ಒಂದು ಸ್ಥಳಕ್ಕೆ ಬಂದು ಬೆಂಗಳೂರಿಗೆ ಬಂದು ವಾಸಿಸ್ತಾರೆ, ಬೆಂಗಳೂರು ಹಾಗೆ ಹೀಗೆ ಅಂತ ಅಂತಾರೆ. ಬೆಂಗಳೂರು ನೋಡಿದರೆ
ಈ ರೀತಿ ಧೂಳಿನಿಂದ ಕೂಡಿರುವಂಥ ಒಂದು ಸ್ಥಳ ಆಗೋಗ್ಬಿಟ್ಟಿದೆ. ಈ ರಸ್ತೆ ಇಲ್ಲ, ರಸ್ತೆ ಅಂತಾರೆ ಇದನ್ನು ಯಾರಾದ್ರು ನೋಡಿದರೆ. ನೀವು ಅಧಿಕಾರಿಗಳೇನೋ ಅಧಿಕಾರ ವಹಿಸ್ಕೊಂಡು ಏನೋ ಆರಾಮಾಗಿ ಕೂತ್ಕೊಂಡಿದ್ದೀರಾ ಏನೋ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ನೋಡಿ ಎಷ್ಟು ವಾಹನಗಳು ಯಾವ ರೀತಿಯಾಗಿ ಓಡಾಡ್ತಿದ್ದಾವೆ. ಅದ್ರ ಜೊತೆಗೆ ಒಂದು ರೋಡ್ ಸಮಸ್ಯೆ ಆದರೆ ಈ ಒಂದು ನೀವು ವರ್ತೂರು ಆರ್ಚ್ ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಲೆಫ್ಟು ಆ್ಯಂಡ್ ರೈಟ್ ಎರಡೂ ಭಾಗದಲ್ಲಿಯೂ ಕೂಡ ಒಂದು ಫುಟ್ಪಾತ್ ಇಲ್ಲ. ಫುಟ್ಪಾತೇ ಇಲ್ಲದೆ ಇರುವಂತಹ ಈ ಒಂದು ರಸ್ತೆ ನೋಡಿ. ಜನ ಈಗ ವಾಹನ ಸವಾರರು ಏನೋ ಬರ್ತಾರೆ, ಬಟ್ ಪಾದಚಾರಿಗಳು ಯಾವ ರೀತಿಯಾಗಿ ಓಡಾಡಬೇಕು ನೀವೇ ನೋಡ್ತಾ ಇರ್ಬೋದು. ನೀವು ಆ ಕಡೆನೂ ಒಂದು ಫುಟ್ಪಾತ್ ಇಲ್ಲ, ಈ ಕಡೆನೂ ಫುಟ್ಪಾತ್ ಇಲ್ಲ. ಜನ ಹೆಂಗೆ ಓಡಾಡಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಹಲವು ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡು ಈ ಒಂದು ರಸ್ತೆ ಒಂದು ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಭಾಗದಲ್ಲಿ ನೋಡಿದರೆ ಒಂದು ಫುಟ್ಪಾತ್ ಅನ್ನೋದೇ ಇಲ್ಲ, ರೋಡಲ್ಲೇ ಓಡಾಡ್ತಾ ಇದ್ದಾರೆ ಪಾದಚಾರಿಗಳು ಸಹ ರೋಡಲ್ಲಿ ಓಡಾಡ್ತಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ವರ್ತೂರು ಸುತ್ತಮುತ್ತಲಿನ ಭಾಗದಲ್ಲಿ ಎಲ್ಲಿ ನೋಡಿದ್ರು ಗುಂಡಿಗಳಿಂದ ಕೂಡಿದೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಯಾರು ನೀವು ಅಧಿಕಾರದಲ್ಲಿ ವಹಿಸ್ಕೊಂಡಿದ್ದೀರೋ ಅವರು ಕೂಡ ಈ ಒಂದು ಸುದ್ದಿನ ನೋಡಿ, ಮೊದಲು ಸುದ್ದಿ ನೋಡಿ ಈ ಒಂದು ಸಮಸ್ಯೆನ ನೀವೆಲ್ಲೋ ಕೂತ್ಕೊಂಡು ನೋಡಿದ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಬಂದು ನೀವು ಸ್ಪಾಟಲ್ಲಿ ಬಂದು ಈ ಸಮಸ್ಯೆ ಏನಿದೆ ಅನ್ನೋದನ್ನ ಫಸ್ಟು ಗಮನ ಹರಿಸಿ ನೋಡ್ತಾ ಇರ್ಬೋದು. ಎಷ್ಟು ಧೂಳಿನಿಂದ ಕೂಡಿರುವಂಥ ಈ ಒಂದು ಸ್ಥಳದಲ್ಲಿ ಈ ರೀತಿ ಆಗೋದ್ರೆ ನಮ್ಮ ಒಂದು ಸಿಟಿ ಎಲ್ಲಿಗೆ ಹೋಗುತ್ತೆ ಅಂತ ಒಂದು ಅಭಿವೃದ್ಧಿ ಅಂತ ಅಂತಿದ್ದೀವಿ, ಬಟ್ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಂಡು ಈ ಒಂದು ರಸ್ತೆನ ಕೇವಲ ಈ ಒಂದು ರಸ್ತೆ ಭಾಗವಲ್ಲ, ವರ್ತೂರು ಸುತ್ತಮುತ್ತ ಇರುವಂತಹ ಒಂದು ಮಹದೇವಪುರ ಕ್ಷೇತ್ರ ಯಾವುದೆಲ್ಲ ಇದೆ ಆ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡಿ, ಅದರಲ್ಲೂ ಮೇನ್ ಆಗಿ ನೀರಿನ ಸಮಸ್ಯೆ ಆಗಿರ್ಬೋದು. ಅದರಲ್ಲೂ ನಾನು ಹೇಳೋದಂದರೆ ನಾವು ನೋಡಿರೋ ಪ್ರಕಾರ ರೋಡ್ ಸಮಸ್ಯೆ ಅತಿ ಹೆಚ್ಚಾಗಿರುವಂಥದ್ದು. ಆದಷ್ಟು ಬೇಗ ಈ ಒಂದು ರಸ್ತೆನ ಒಂದು ಸರಿ ಮಾಡುವಂಥ ಕೆಲಸನ ಮಾಡಿ ಅಂತ ಕೂಡ ನಾವು ಕೂಡ ಒಂದು PTV ನ್ಯೂಸ್ ಕನ್ನಡದ ಒಂದು ಕಳಕಳಿಯ ಮನವಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಚಂದ್ರಿಕಾ, PTV ನ್ಯೂಸ್ ಕನ್ನಡ, ಬೆಂಗಳೂರು.